ಅವತ್ತು ಅಷ್ಟು ತಾಕತ್ತಿದ್ರೆ ಅವನ ಹೆಸರಿಗೆ ಯಾಕೆ ಕೊಂಡ್ಕೊಳಕ್ ನೀವು ಬಿಟ್ರಿ? ಅವನ ಮೇಲೆ ವಿಪರೀತ ಪ್ರೀತಿ ಮುದ್ದು ಎಲ್ಲ ಇತ್ತು, ಅದಕ್ಕೋಸ್ಕರ ಅವನ ಹೆಸರಿನಲ್ಲಿ ಕೊಂಡ್ಕೊಂಡ್ಬಿಟ್ವಿ. ಆ ಮುದ್ದು ಇಂಥದ್ ಕೆಲಸ ಮಾಡ್ಬಿಡ್ತು ಅಂತ. ಬೇಡಮ್ಮ, ಏನು ಬೇಡ, ಅದೆಲ್ಲ ತಮ್ಮ ಲಾಯರ್ ಕೊಡ್ಬೇಕು. ಎಷ್ಟು ಜಾಗಕ್ಕೆ ನೀವು ಮಾರಿದಿರಿ? ಯಾರಿಗೆ? ಯಾರು ಹೆಸರು? ಜಾಗ ಯಾರದ್ದು? ನಿಮ್ ತಂದೆದ ನಿಮ್ದು? ಅಲ್ಲಮ್ಮ, ನಿಮ್ ತಂದೆದ ನಿಮ್ದು? ಹಾ ಆಯ್ತಮ್ಮ, ಒಬ್ಬಳೆ ಮಗಳಿರ್ಲಿ, ತಂದೆ ಮಾಡಿದಾರಲ್ಲ. ಒಟ್ಟು ಎಷ್ಟಿದೆ ನಿಮಗೆ ಜಾಗ? ಅಮ್ಮಕ್ಕ ತಾಯಿ, ಈಗ ನೀವು ಸುಬ್ಬಯ್ಯನಿಗೆ ಮಾರಿದ್ದು ಎಷ್ಟು ಮಾರಿದ್ರಿ? ಎಷ್ಟು ಜಾಗ? 2.5 ಎಕರೆ ಗದ್ದೆ ಜಮೀನ ಮಾರಿದ್ರಿ. ತಂದೆಯವ್ರ ಸೈನ್ ಇದೆ ಅಂತ ಅಂದ್ಮೇಲೆ ಏನ್ ಮಾಡ್ಲಿಕ್ಕೆ ಬರುತ್ತೆ? ನೀವು ಮಾಡಿದ್ದೀರಲ್ಲ ಅದನ್ನ. ಹಾಗಲ್ಲಮ್ಮ, ನಿಮ್ ತಂದೆಯವ್ರು ಮಾರಿರೋದೆಷ್ಟು? 1.5 ಎಕರೆ ಮಾರಿದ್ದಾರೆ, ಅದಕ್ಕೆ ನಿಮ್ ತಕರಾರಿಲ್ಲ. ಮತ್ತೆ ಇಲ್ಲಿ ಕೇಳಿರೋದೇನು ನೀವು? ಅದು ಇಲ್ಲ ಅಂತ ಹೇಳಿ ಕೆಳಗಡೆ ಕೋರ್ಟ್ನಲ್ಲಿ ನಿಮ್ ಕೇಸ್ ವಜಾ ಮಾಡಿರೋದು. ಅದಿಲ್ಲ ಅಂತ ಹೇಳಿ ವಜಾ ಮಾಡಿದ್ದಾರೆ ಅಂದ್ರೆ ಉಂಟಂದ್ರೆ ನಾನೇನ್ ಹೇಳೋದು? ಹೌದಮ್ಮ, ಅದೆಲ್ಲ ಆಗಿ ತೀರ್ಮಾನ ಮಾಡಿರೋದು ವಜಾ ಅಂತ ಅಂದ್ಬಿಟ್ಟು ಏನು ವಯಸ್ಸಿ ಆಗಲ್ಲ ನೋಡಿ. ಅವ್ರಿಗೇನು ನೀವು ಅವ್ರಿಗೇನು ನೀವು ಸರಿಯಾಗಿ ಹೇಳಿಲ್ಲ ಅಂತ ಕಾಣುತ್ತೆ ವಿಚಾರ. ನೋ ಪ್ಲೀಸ್ ಎಕ್ಸ್ಪ್ಲೈನ್ ಟು ಹರ್ ವಾಟ್ ಹ್ಯಾಸ್ ಹ್ಯಾಪನ್. ಅವ್ರು ಹೇಳೋದಕ್ಕೂ ನೀವು ಇಲ್ಲಿ ಹೇಳ್ತಾ ಇರೋದಕ್ಕೂ ಒಂದಕ್ಕೆ ಸಂಬಂಧ ಇಲ್ಲ. ಆಯ್ತಮ್ಮ, ನಿಮ್ಮ ಕೇಸ್ ವಜಾ ಆಗಿದೆ ಕೆಳಗಡೆ ಕೋರ್ಟ್ ನಲ್ಲಿ. ಯಾಕೆ ವಜಾ ಆಗಿದೆ ಅಂತ ನಿಮ್ ಲಾಯರ್ ಹತ್ರ ಕೇಳಿದೀರಾ? ಕೇಳಿ ಇವತ್ತು ಕೂತ್ಕೊಂಡು ಮಧ್ಯಾಹ್ನ 2:30 ನೋಡಿ ಏನ್ ಹೇಳ್ತಾರೆ ಕೇಳಿ. ಅವ್ರಿಗೇನೋ ಅವ್ರು ತಿಳ್ಕೊಂಡಿರೋದೇ ಏನೋ, ಇವ್ರು ಹೇಳ್ತಿರೋದೇ ಏನೋ, ಹಂಗಾಗ್ಬಾರ್ದಲ್ಲ. ಅದೇ ಅದ್ ನೋಡ್ಕೊಳ್ಳಿ, ಅವ್ರು ಮಾತಾಡ್ಕೊಳ್ಳಿ ಅವ್ರ ಜೊತೆ ಕೂತ್ಕೊಂಡು. ಆದ್ಮೇಲೆ ಏನ್ ಹೇಳ್ತಾರೋ ನೋಡೋಣ. ಬಾಳಿಗವ್ರೆ LIC ಆಗೋದೇ ಹಾಗೆ. ಒಂದ್ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಕ್ವಾರ್ಟರ್ಗೆ ಅದೇನೋ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅಂತ ಹಾಕ್ಬಿಡ್ತಾರೆ. ಆಮೇಲೆ ವರ್ಷಕ್ಕೊಂದ್ಸತಿನೋ 2 ವರ್ಷಕ್ಕೊಂದ್ಸತಿನೋ 3 ವರ್ಷಕ್ಕೊಂದ್ಸತಿನೋ ದರ್ ಇಸ್ ಎ ಸ್ಕೋಪ್ ಫಾರ್ ರಿವೈವಲ್ ಆಫ್ ದಿ ಇದು ಲ್ಯಾಪ್ಸ್ಡ್ ಪಾಲಿಸಿ ಅಂತ. ಅದು ಮಾಡಿಲ್ಲ ಇದ್ರಲ್ಲಿ. ಅಷ್ಟ್ರಲ್ಲಿ ಸತ್ತು ಬಿಟ್ಟಿದ್ದಾನೆ ನಾನು. ಏನು ಮಾಡಕ್ ಬರೋದಿಲ್ಲ. ಸಿ ಅಟ್ ದಿ ಎಂಡ್ ಆಫ್ ದಿ ಡೇ ಸೆಂಟ್ರಲ್ ಗೌರ್ಮೆಂಟ್ ನೀವು ಇರ್ಬೋದು, ಬಟ್ ಹೂ ಹ್ಯಾಸ್ ಟು ರಿಕವರ್ ಫ್ರಮ್ ಹೋಮ್? See, it is your duty, having deducted the amount from the salary, to send it across to the LIC. ಅದಾಗ್ಲಿಲ್ಲ. ಅದಾಗದ್ಮೇಲೆ ಅವ್ರ ಹತ್ರ ಎಷ್ಟು ಕೊಡ್ಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡ್ಕೋಬೇಕು. ಇಲ್ದಾದ್ರೆ ಅವ್ರದ್ದು ಟೋಟಲ್ ಅಮೌಂಟ್ ಎಷ್ಟು ಪ್ರಾಫಿಟ್ಸ್ ಬರ್ತಿತ್ತೋ ಅಷ್ಟನ್ನ ನಾನು ಡಿಕ್ರಿ ಮಾಡಿ ಇವ್ರು ಕೊಟ್ಟು ರೈಟ್ ಆಫ್ ಅಬ್ರೋಗೇಷನ್ ನ ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿ ನಿಮ್ಮ ಹತ್ರ ವಸೂಲಿ ಮಾಡ್ಬೇಕು. ಅದಕ್ಕೆ ಕಾಂಟ್ರಾಕ್ಟ್ ಇಲ್ಲ. No contract, but the court decree is like that. It is wrong in the absence of any such agreement. So you will have to, the entire amount is to be paid by you. ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡ್ರೆ ಮುಗ್ದೇ ಹೋಗುತ್ತೆ. ಅಷ್ಟೆಲ್ಲ ಇಷ್ಟು ಕೊಡ್ತೀವಿ ಅಂತ. ನೀವು ಅಷ್ಟೇ ಅದನ್ನ ಆಗಿತ್ತೋ ಇಲ್ದೋ ಬಿಡ್ತೋ ಅಷ್ಟೆಲ್ಲ ಅಷ್ಟು ಮಾಡಿದ್ರೆ ಇಷ್ಟು ಬರ್ತಿತ್ತು ಅನ್ನೋದು ಬೇಡ. ಇಷ್ಟು ಅಂತ ಹೇಳಿ ಮಾತಾಡಿ ಅವ್ರ ಹತ್ರ ಕೊಟ್ಕೊಂಡು ಮುಗಿಸ್ಕೊಂಡ್ಬಿಡಿ. Anyway, entire premium amount that has been deducted, which was not sent to it has been refunded. So there is no proper policy at all. When there is no proper policy, ಏನ್ ಬರುತ್ತೋ ಅದು ತಕೋಬೇಕು. ಹಾಗಾಗಿ you agree with whatever the amount that they want to and then settle it. ಅವ್ರನ್ನ ಎಕ್ಸೋನರೇಟ್ ಮಾಡೋದಷ್ಟೇ. ಅಲ್ಲ ಬರೋದಿಲ್ಲ. You always have a wonderful smile. Continue to have that. That's where we stand. Should we make it an order of the court or you try your ಸೆಟಲ್ಮೆಂಟ್ ಟರ್ಮ್ಸ್ ಇತ್ತೆ? ಅದನ್ನ ನೀವು ಹೋಗಿ ವಿಚಾರಿಸ್ಕೊಂಡ್ ಬನ್ನಿ. ಅವರು ಬಾಳಿಗ ಅವ್ರು ಹೇಳಿರ್ತಾರೆ ಮ್ಯಾನೇಜ್ಮೆಂಟ್ಗೆ ಎಷ್ಟು ಬಂದಷ್ಟು ಬರ್ಲಿ ಬಂಡಳ್ಳಿ ಸುಂಕ ಅಂತ. ಆಯ್ತಾ? ನಿಮ್ಗೇನ್ ಬರುತ್ತೆ ಅದ್ ತಕೊಳ್ಳಿ. ಅವರೇ ಹೋಗ್ಬಿಟ್ಮೇಲೆ ಇನ್ನು ಬರೀ ಹಣಕ್ಕೆ ಕಷ್ಟ. ಅದು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಮತ್ತೆ ನಿಮ್ಮ ಅವ್ರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿನ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಕ್ಲೋಸ್ ಮಾಡೋಣ. ಕಾಂಪ್ರಮೈಸ್ ಪೆಟಿಷನ್ ಫೈಲ್ ಮಾಡಿ. That you agree to receive so much directly from the HMT and thereby the appeal can be disposed of. When do you go? Tomorrow? ಅಲ್ಲಲ್ಲ, ನೀವು ಹೋಗೋದು ನಾಳೆನೆ ಹೋಗಿ. 1 ವಾರ ಟೈಮ್ ಕೊಡ್ತೀನಿ. ನೀವು ಹೋಗೋದಕ್ಕೆ ಲೇಟ್ ಮಾಡಿದ್ರೆ ನಾಳೆ ಹೋಗಿ. ಅವ್ರು ಬಾಳೆಗ ಅವ್ರು ಇವತ್ತೇ ಹೇಳಿರ್ತಾರೆ. ನೀವು ಹೋಗಿ ಈಗ ಡಿಗ್ರಿ ಪ್ರಕಾರ ಇಷ್ಟು ಬರ್ಬೇಕು, ನಾನು ಇಷ್ಟಕ್ಕೆ ತಯಾರಾಗಿದ್ದೀನಿ, ನೀವು ಬರ್ದೇ ಕಳಿಸಿ ಮೇಲ್ಗಡೆಗೆ ವಿತೌಟ್ ಪ್ರಿಜುಡೈಸ್ ಅಂತ ಬೋಲ್ಡ್ ಅಲ್ಲಿ ಬರ್ದ್ಬಿಟ್ಟು ಐ ಆಮ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಸೋ ಮಚ್ ಫ್ರಮ್ ಯು ಅಂಡ್ ಕ್ಲೋಸ್ ದಿ ಮ್ಯಾಟರ್, ಪುಟ್ ಎ ಡಿಸೆಂಟ್ ಇಂಟು ದಿಸ್
ಅಂತ ಬರ್ದ್ ಕೊಡಿ, ಅದನ್ನ ಅವರು ಕನ್ಸಿಡರ್ ಮಾಡ್ಲಿ, ಬರ್ಕೊಳ್ಳಿ. ಅವ್ರು ಮಾರ್ಕ್ ಕೊಟ್ಮೇಲೆ ಅವ್ನ ಯೋಗ್ಯತೆಗೆ ಹೆಂಗ್ ಬರೀತಾನ್ರಿ ಇದನ್ನ? ಅಲ್ಲಪ್ಪ, ರಾಜಣ್ಣನ ಹೆಂಡತಿ ಕರೆಕ್ಟು, ಹೌದಪ್ಪ. ನೀವು ಮಧ್ಯದಲ್ಲಿ ಇವಾಗ ಡಿಫ್ರೆನ್ಸಸ್ ಬಂದಾಗ ಅವತ್ ಸಾಲ ತೀರ್ಸ್ಬೇಕಾಗಿತ್ತು ಅಂದ್ರೆ ಅವ್ರು ಎನ್ಕ್ವೈರಿ ಮಾಡ್ಲಿ ಬಿಡಿ. ಇವತ್ತು ಇವ್ರ ಕಡೆ ಸೇರ್ಕೊಂಡ್ಬಿಟ್ಟು ಅವತ್ತು ಕೊಡುವಾಗ ತಾಕತ್ತಿಲ್ಲ ಅಂತಂದ್ರೆ ಜನಗಳಿಗೆ ಒಂದು ತಪ್ಪಾಭಿಪ್ರಾಯ ಇದೆ. ಒಂದ್ ಸೇಲ್ ಆಗ್ಬಿಟ್ರೆ ಅದ್ರ ಮೇಲೆ ಇರೋ ಲಿಟಿಗೇಷನ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಇದೆಲ್ಲ ತಪ್ಪು. ಸ್ವಲ್ಪ ತಿಕ್ಕಲಂಗ್ ಆಡ್ತಿರ್ತಾರೆ. ಅವ್ರಿಗೆ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ, ಸರಿ ಹೋಗಲ್ಲ. ಆ ಮದುವೆ ಮಾಡಿಸ್ಕೊಂಡೊಳಗೂ ಪರಿಸ್ಥಿತಿ ತಾಪತ್ರೆ ಶುರುವಾಗುತ್ತೆ. ಅದೆಲ್ಲ ತಪ್ಪಭಿಪ್ರಾಯಗಳು. ದಿಸ್ ಆರ್ ಆಲ್ ಮಿತ್ಸ್. ಒಂದ್ ಸೇಲ್ ಆಗ್ಬಿಟ್ರೆ ಎಲ್ಲ ಕ್ಯೂರ್ ಆಗೋಗ್ಬಿಡ್ತು ಅಂತ. ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಎ ಮೂವಬಲ್ ಪ್ರಾಪರ್ಟಿ, ಹೋಲ್ಡರ್ ಆಫ್ ಎ ಪ್ರಾಪರ್ಟಿ ಫಾರ್ ಎ ವ್ಯಾಲ್ಯೂ, deficiency in the title of that property cures, not in respect of immobile property. Sale of goods act all ಆತರಕ್ಕಿದೆ provision, not for the immobile property. ನಿಮಗೆ ಅಷ್ಟು ಅಲ್ಲಿ ಬರ್ಕೊಂಡಿದ್ದಾರೆ, ಸಾಲ ಇತ್ತು ಅಂತ ಲಿಕ್ವಿಡೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ನಿಮ್ಮ ಸೇಲ್ ಡೀಡ್ ಅಲ್ಲಿ ಓದಿ, ಅವ್ರು ಅದನ್ನೇ ಹೇಳ್ತಾ ಇರೋದು. ಮಿಸ್ಟರ್ ರಾಜಗೋಪಾಲ್ is harping upon the recitals of that sale deed. Read it, no? ಹೌದು, ಮಾಡಿಲ್ಲಪ್ಪ ಇವಾಗ. ಅದಕ್ಕೆ 20 Rule 12 ಅಲ್ಲಿ ಎನ್ಕ್ವೈರಿ ಮಾಡ್ಕೊಳ್ಳಿ. 20 Rule 12 ಅಲ್ಲಿ ಎಕ್ಸಾಮಿನ್ ಮಾಡ್ಕೊಳ್ಳಿ. ನಿಮ್ಗೆ ಯಾಕೆ ಅಷ್ಟು? ನನ್ಗೊಂದು ಅರ್ಥ ಆಗ್ತಿರೋದೇನು ಅಂದ್ರೆ, ಅವತ್ತು ಅಷ್ಟು ತಾಕತ್ತಿದ್ರೆ ಅವನ ಹೆಸರಿಗೆ ಯಾಕೆ ಕೊಂಡ್ಕೊಳ್ಳಕ್ ನೀವು ಬಿಟ್ರಿ? ನಾನು ಅದನ್ನೇ ಹೇಳ್ತಿರೋದು. ಯಾಕೆ ಅವನ ಹೆಸರಿಗೆ ಮಾಡ್ಕೊಳಕ್ ಬಿಟ್ರಿ? ಏನ್ ಗೌರ್ಮೆಂಟ್ ಎಂಪ್ಲಾಯಿನಾ? ಸಾಲ ಸಿಕ್ತಿತ್ತಾ? ಮತ್ತೆ ಅವನ ಹೆಸರಿಗೆ ಮಾಡ್ಕೊಳಕ್ ಬಿಟ್ರಿ ಅಂದ್ರೆ ಯಾಕೆ ಅಂತ? ಯಾಕೆ? ನೀವೆಲ್ಲ ದೊಡ್ಡವ್ರು ಇದ್ರಲ್ಲ, ನಿಮ್ಮ ಹೆಸರಿಗೆ ಮಾಡ್ಕೋಬೇಕಾಯ್ತು ಶ್ರೀನಿವಾಸ್ ಶೆಟ್ಟಿಯಿಂದ. ವೈ ಓನ್ಲಿ ಟು ಹಿಸ್ ನೇಮ್? ಯು ಮಸ್ಟ್ ಎಕ್ಸ್ಪ್ಲೈನ್ ದಟ್, ನೋ? ದೊಡ್ಡವರಾದ್ರೆ ಹೇಳ್ಬೋದು, ಒಪ್ಕೋಬಹುದು. ಈ ರೀತನ ಇತ್ತು, ಅವ್ರ ಹೆಸರಿನಲ್ಲಿ ಆಗ್ಲಿ ಅಂತ ಗೌರವಯುತವಾಗಿ ಮಾಡ್ಕೊಂಡ್ವಿ, ಅದಕ್ಕೋಸ್ಕರ ಅವ್ರ ಹೆಸರು ಮಾಡ್ಕೊಂಡ್ರು, ಇದನ್ನ ಕರೆಕ್ಟ್ ಆಗಿದೆ. ಯಂಗೆಸ್ಟ್ ಮೆಂಬರ್ ಹೆಸರಿನಲ್ಲಿ ಯಾಕೆ ಮಾಡ್ಕೋತಾರೆ? ನೋ ಎಕ್ಸ್ಪ್ಲನೇಷನ್. ಅದಕ್ಕೆ ನೋಡಿ, ಏನಾದ್ರು ಪ್ರೈವೇಟ್ ಆಗಿ ನೀವು ಒಬ್ಬರೇ ಬೇಕಾದ್ರೆ ಸೆಟ್ಲ್ ಮಾಡ್ಕೋತೀರಾ, ಅಲ್ಲ ಏನಾದ್ರು ಮಾಡ್ಕೋತೀರಾ, ಅಲ್ಲ ಕಾಂಟ್ರಿಬ್ಯೂಷನ್ ಕೇಳ್ತೀರಾ, ನೋಡ್ಕೊಳ್ಳಿ. ಇಲ್ಲದ್ರೆ ಎಂಟೈರ್ ಥಿಂಗ್ the appeal can be disposed of only with granting 1/4 in what denying the share in that particular property. Evidence on record is not sufficient. ಎಲ್ಲಿ ಏನ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಹೇಳಿ ಕೊಡಿ. It is nothing but reiteration of the plaintiff government. ಅಟ್ಟೆ ಅದ್ರಲ್ಲಿರೋ ಲೈನ್ಗೆ ಇದರಲ್ಲಿ ಲೈನು ವರ್ಬ್ಯಾಟಿಮ್ ಬೇಕಲ್ಲ, ಯಾತಕ್ಕೆ ಅಂತ ಹೇಳ್ಬೇಕಲ್ಲ. ಫರ್ದರ್ ಚೀಫ್ ಎಕ್ಸಾಮಿನೇಷನ್ ಅಲ್ಲಿ ಹೇಳ್ಬೇಕಲ್ಲ, ಹಿಂಗಾಗಿತ್ತು ಪರಿಸ್ಥಿತಿ, ಆ ತರಕ್ಕಿತ್ತು, ನಾವ್ ಅವನ ಮೇಲೆ ವಿಪರೀತ ಪ್ರೀತಿ ಮುದ್ದು ಎಲ್ಲ ಇತ್ತು, ಅದಕ್ಕೋಸ್ಕರ ಅವನ ಹೆಸರಿನಲ್ಲಿ ಕೊಂಡ್ಕೊಂಡ್ಬಿಟ್ವಿ, ಆ ಮುದ್ದು ಇಂಥದ್ ಕೆಲಸ ಮಾಡ್ಬಿಡ್ತು ಅಂತ. ಗೌಡ್ರೆ, ವಾಟ್ ಇಸ್ ದಿಸ್? ಇಟ್ ರನ್ಸ್ ಕಾಂಟ್ರರಿ ಟು ದಿ ಜನರಲ್ ಕಾಂಡಕ್ಟ್, ನೋ? ಜನರಲ್ ಕಾಂಡಕ್ಟ್ ಇದ್ರೆ ಒಪ್ಕೋಬಹುದು. ತಾಯಿ ಹೆಸರಿನಲ್ಲೋ ದೊಡ್ಡಣ್ಣನ ಹೆಸರಿನಲ್ಲೋ, ಶ್ರೀರಾಮಚಂದ್ರ ಅವನು ನಮ್ಗೆಲ್ಲ ತೊಂದರೆ ಮಾಡಲ್ಲ ಅಂತ ಅನ್ಕೊಂಡು ಅವನ ಹೆಸರಿನಲ್ಲಿ ತಗೊಂಡ್ವಿ, ಗೌರವದಿಂದ ತಗೊಂಡಿದ್ವಿ. ಇದು ಹೆಂಗೆ? ಇದು ಯಾವ್ದೋ ನೀವು ಕೊನೆಯವನ ಹೆಸರಿನಲ್ಲಿ ತಗೊಂಡಿದ್ದೀರಿ, ಅದಕ್ಕೆ ಹೇಳ್ಬೇಕಲ್ಲಪ್ಪ. ನೀವು ಅದನ್ನ ರಿಸೈಟಲ್ಸ್ ಹಂಗ್ ಬರಿಬೇಕಾಯ್ತು. ಶ್ರೀನಿವಾಸ್, ಇಟ್ಸ್ ನಾಟ್ ಕರೆಕ್ಟ್, ನೋ? ನೋ ಗೌಡ್ರೆ, ಅದೇ ಬರ್ದಿದ್ದಕ್ಕೆ ನೀವು ಇಲ್ಲೇನಾರು ಎಕ್ಸಾಮ್ ಮುಂದಕ್ಕಿದ್ರೆ ಪರವಾಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಕ್ಕ ನಾರಾಯಣ್ ರಾಜು ಆ ಹೆಣ್ಮಗಳಿಗೆ ಮಾರ್ಕೊಟ್ಮೇಲೆ, ಹೌ ಕ್ಯಾನ್ ಯು ಅಡ್ಮಿಟ್ ದಿ ರಿಟನ್ ಸ್ಟೇಟ್ಮೆಂಟ್ ದಟ್ yes it has been purchased for foreign joint family? You proceed against ಚಿಕ್ಕ ನಾರಾಯಣ್ ರಾಜು. You proceed. ನಾನು ಪಾರ್ಟಿ ಇದ್ರೆ ಅವನ ಮೇಲೆ ಪ್ರೊಸೀಡ್ ಆಗಿ. ಕರೆಕ್ಟ್, ಅವ್ನು ನಿಮ್ಮಂತೆ ಕೊಲ್ಯೂಸಿವ್ ಇದ್ದಾನು. No, he is collusive. He is in collusion with you. I will remand the matter. I will permit them to contest the matter if you want. ಹಾಕ್ತಾರೀಗ. You file your written statement here. I'm ready to. Tomorrow. I'll remand the matter only with this extent. 1/4 ಕೊಟ್ಬಿಡ್ತೀನಿ, only with regard to the item number so and so further enquiry ಆಗ್ಲಿ. Rest of the things ಗೆ 1/4 share ಕೊಡ್ತೀನಿ, ಕೊಟ್ಬಿಟ್ಟು ಅಪೀಲ್ ಅಲೋ ಮಾಡ್ತೀನಿ. ಓನ್ಲಿ ವಿತ್ ರಿಗಾರ್ಡ್ ಟು ದಿಸ್ ರಿಮಾಂಡ್ ಮಾಡ್ತೀನಿ. Okay, I'm